ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳು, ಬನ್ನಿರಿ ಪ್ರಿಯರೇ, ಈ ದಿನ, ಈ ಸಮಯ ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ, ಶಾಂತಿ ನೀಡುವ, ರಕ್ಷಣೆ ನೀಡಿ ದೇವರ ವಾಕ್ಯ ಭಾಗ ಅಂಶವನ್ನು ಧ್ಯಾನಿಸಲು ನಿಮ್ಮೆಲ್ಲರೂ ಪ್ರೀತಿಯನ್ನು ಸ್ವಾಗತಿಸುತ್ತೇವೆ. ಬೆಳಕಾದ ದೇವರಾದ ಯೇಸು ಕ್ರಿಸ್ತನ ಸರ್ವಶಕ್ತ ನಾಮದಲ್ಲಿ ಈ ದಿನ, ಈ ಸಮಯ ನಾವು ಧ್ಯಾನಿಸಲು ವಾಕ್ಯ ಭಾಗ ದೇವರ ಪರಿಶುದ್ಧ ಗ್ರಂಥದಿಂದ ಪ್ರೇರೆ. ಯೆಹೋವನ ಸನ್ನಿಧಿಯಲ್ಲಿ ಸೇರತಕ್ಕವರು ಯಾರೆಂಬುದು ದಾವೀದನ ಕೀರ್ತನೆ. ಕೀರ್ತನೆಗಳ ಗ್ರಂಥ 24ನೇ ಅಧ್ಯಾಯ. ತಂದೆಯಾದ ದೇವರ ಸನ್ನಿಧಿಯಲ್ಲಿ, ಯೇಸು ಕ್ರಿಸ್ತನಾದ ದೇವಕುಮಾರನ ಸನ್ನಿಧಿಯಲ್ಲಿ, ದೇವರ ಆತ್ಮಸ್ವರೂಪನಾದ ದೇವರ ಸನ್ನಿಧಿಯಲ್ಲಿ ಸೇರತಕ್ಕವರು ಎಂಥವರು ಇರಬೇಕೆಂದು ದಾವೀದನು ಕೀರ್ತನೆಯಲ್ಲಿ ಹೇಳ್ತಿದ್ದಂತೆ. 24ನೇ ಕೀರ್ತನೆ. ಇದನ್ನು ಧ್ಯಾನಿಸುವ ಮೊದಲು ಪ್ರಾರ್ಥನೆ ಮಾಡಿ ಪ್ರಾರಂಭಿಸುವ ಪ್ರೇರೆ. ನನ್ನನ್ನು ಏಕೀಭವಿಸಿರಿ ಪ್ರಾರ್ಥನೆ. ತಂದೆ, ಸರ್ವಶಕ್ತಿ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಆತ್ಮಸ್ವರೂಪ ದೇವರೇ, ಹೌದು ತಂದೆ, ನಿಮ್ಮ ಪರಿಶುದ್ಧ ಪರ್ವತದಲ್ಲಿ ವಾಸವಾಗಿರಲು ಯೋಗ್ಯರು ಎಂಥವರಾಗಿರಬೇಕು ಎನ್ನುವ ಕೀರ್ತನೆ 24ನೇ ಗ್ರಂಥದಿಂದ ಧ್ಯಾನಿಸುವಾಗ ನೀವೇ ನಮ್ಮೆಲ್ಲರನ್ನು ನಿಮ್ಮ ಪರಿಶುದ್ಧ ಪರ್ವತದಲ್ಲಿ, ನಿಮ್ಮ ಪರಿಶುದ್ಧ ಸ್ವರ್ಗರಾಜ್ಯದಲ್ಲಿ, ನಿಮ್ಮ ಪರಿಶುದ್ಧ ಆತ್ಮನಲ್ಲಿ, ನಿಮ್ಮ ಪರಿಶುದ್ಧ ಸನ್ನಿಧಿಯಲ್ಲಿ ಹೇಗೆ ಜೀವಿಸಬೇಕು ನಿಷ್ಕಳಂಕರಾಗಿ ನಮ್ಮೆಲ್ಲರಿಗೆ ತಿಳಿಯಪಡಿಸಿರಿ ತಂದೆ. ಈ ವಾಕ್ಯ ಭಾಗದಲ್ಲಿ ಬರುವ ವಾಕ್ಯಗಳಿಂದ ನಮ್ಮೆಲ್ಲರ ಹೃದಯಗಳನ್ನು, ಜೀವಿತಗಳನ್ನು, ದೇಹಾತ್ಮಗಳನ್ನು ಶುದ್ಧೀಕರಿಸಬೇಕೆಂದು, ಹೀಗೆ ಅಂಧಕಾರ ಅಧಿಪತಿಯಾದ ಸೈತಾನನ ಮೇಲೆ ನಾವು ನಿತ್ಯವೂ ಎಲ್ಲ ವಿಷಯಗಳಲ್ಲಿ ಜಯ ಸಾಧಿಸುತ್ತಾ ಅನುಗ್ರಹಿಸಬೇಕೆಂದು, ಬರುವಂತೆ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಬೆಳಕಾದ ತಂದೆಯಾದ ದೇವರೇ, ಆತ್ಮಸ್ವರೂಪನೇ, ಸರ್ವಶಕ್ತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ಕೀರ್ತನೆಗಳ ಗ್ರಂಥ 24ನೇ ಅಧ್ಯಾಯ ಭಾಗದಲ್ಲಿ ನಾವು ನೋಡುವುದಾದರೆ, ಯೆಹೋವನಾದ ತಂದೆಯಾದ ದೇವರ ಸನ್ನಿಧಿಯಲ್ಲಿ ಸೇರತಕ್ಕವರು ಯಾರೆಂಬುದು ದಾವೀದನು ತಿಳಿಸುತ್ತಿದ್ದಾನೆ. 1ನೇ ವಾಕ್ಯ ನೋಡುವುದಾದರೆ ಕೀರ್ತನೆಗಳ ಗ್ರಂಥ 24ನೇ ಅಧ್ಯಾಯ, ಸ್ಲಾಮ್ಸ್ ಚಾಪ್ಟರ್ 24 ವರ್ಸ್ 1 to 10th ವರ್ಡ್, 1ರಿಂದ 10ನೇ ವಾಕ್ಯದವರೆಗೆ ನೋಡಿದರೆ, 1ನೇ ವಾಕ್ಯ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಮತ್ತು ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು ಅಂದರೆ ತಂದೆಯಾದ ದೇವರದ್ದು, ಲೋಕವು ಅದರ ನಿವಾಸಿಗಳು ಆತನವೇ. ಅದು ನಮ್ಮದೆನ್ನುವಂಥದ್ದು ಭೂಮಿಯಲ್ಲಿ ಏನಿಲ್ಲ ಬೇರೆ, ನಮ್ಮದೆನ್ನುವಂಥದ್ದು ಕೂಡ ಸಮಸ್ತವು ಯೆಹೋವನದೇ, ದೇವರ ಕೊಟ್ಟದ್ದೇ. ಮತ್ತು ಲೋಕವು ಅದರ ನಿವಾಸಿಗಳು ದೇವರ ಕಡೆಯವರೇ. ನಾನು ದೇವರಿಗೆ ಸಂಬಂಧಪಟ್ಟವನಲ್ಲ, ದೇವರೆಲ್ಲಿದ್ದಾನೆ, ದೇವರಿಲ್ಲ ಎನ್ನುವರು ಕೂಡ ದೇವರ ಕಡೆಯವರೆಂದು ವಾಕ್ಯ ಹೊಂದಿರುತ್ತಾರೆ. ಲೋಕವು ಅದರ ನಿವಾಸಿಗಳು ಆತನವರೇ, ಆದರೆ ಅವರಿಗೆ ಇರುವಾತನ ಕುರಿತು ಜ್ಞಾನವಿಲ್ಲ. ಏಕೆಂದರೆ ಕಾರಣ ಅವರು ಪಶುಪ್ರಾಯರು, ಕೆಟ್ಟದರಲ್ಲಿ ಆನಂದ ಪಡುವವರು. ಹೀಗೆ ಭೂಮಿಯಲ್ಲಿ ಇರುವ ಎಲ್ಲವೂ ಸಮಸ್ತವು ದೇವರದ್ದು, ಲೋಕವು ಅದರ ನಿವಾಸಿಗಳು. ಲೋಕ ಅಂದರೆ ಭೂಮಿ, ಆಕಾಶ, ಸಮುದ್ರ, ಒಣನೆಲ, ಸೂರ್ಯಚಂದ್ರ, ನಕ್ಷತ್ರ, ಗಾಳಿ, ಮಳೆ, ಬೆಳಕು, ಪ್ರಾಣಿ, ಪಶು, ಪಕ್ಷಿ, ಜಲಾಕ್ಷರ, ಕ್ರಿಮಿ, ಕೀಟ, ವಿಶೇಷಪ್ಪ, ಹಣ್ಣಿನ ಮರಗಳು, ಮನುಷ್ಯ ವಿಶೇಷವಾಗಿದ್ದರೆ ಲೋಕವು ಅದರಲ್ಲಿರುವ ಮನುಷ್ಯ ನಿವಾಸಿಗಳು. ನಿವಾಸಿ ಅಂದರೆ ಲೋಕ ಅಂದರೆ ಕಣ್ಣಿಗೆ ಕಾಣುವಂಥದ್ದು. ಮಾನವ ನಿವಾಸಕ್ಕೆ ಯೋಗ್ಯ ಸ್ಥಳ ಭೂಲೋಕ, ನರರಿಗೆ ಕೊಟ್ಟಿದ್ದಾನಾದ ಭೂಲೋಕ, ದೇವರು ವಾಸಿಸುತ್ತಾನೆ ಪರಲೋಕ. ಹೌದು ಪ್ರೇರೆ, ಲೋಕವು ಅದರ ನಿವಾಸಿಗಳು ದೇವರದೇ. 1ನೇ ವಾಕ್ಯ ಪ್ರೇರೆ, ಕೀರ್ತನೆ 24ನೇ ಅಧ್ಯಾಯ. 2ನೇ ವಾಕ್ಯ ನೋಡೋದಾದರೆ, ಆತನೇ ಅದರ ಅಸ್ಥಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದನು. ಹೌದು, ದೇವರೇ, ಯೇಸು ಕ್ರಿಸ್ತನೇ, ಪರಿಶುದ್ಧಾತ್ಮ ತಂದೆ ಅದರ ಅಸ್ಥಿವಾರ ಅಂತ ಹೇಳಿ. ಯಾವುದರ ಅಸ್ಥಿವಾರ? ಭೂಮಿಯ ಅಸ್ಥಿವಾರ, ಲೋಕದ ಅಸ್ಥಿವಾರ, ಜಲರಾಶಿಗಳ ಮೇಲೆ, ಸಾಗರದ ಮೇಲೆ ಹಾಕಿದ್ದಾನೆ. ಹೌದು, ಜಲರಾಶಿಗಳ ಮೇಲೆ, ಸಾಗರದ ಮೇಲೆ ಭೂಮಿಯ ಅಸ್ಥಿವಾರವನ್ನು ಹಾಕಿ ಸ್ಥಿರಪಡಿಸಿದ್ದಾನೆ. ಯಾರು? ಸರ್ವಶಕ್ತನಾದ ದೇವರು. ಹೌದು, ಹೀಗೆ 3ನೇ ವಾಕ್ಯ 24ನೇ ಕೀರ್ತನೆ 3ನೇ ವಾಕ್ಯ ನೋಡೋದಾದರೆ, ಯೆಹೋವನ ಪರ್ವತವನ್ನು ಹತ್ತತಕ್ಕವರು ಯಾರು? ಯೆಹೋವ ಅಂದರೆ ತಂದೆಯಾದ ದೇವರು. ಯೆಹೋವ ಅಂದರೆ ಇರುವಾತನು, ಯೆಹೋವ ಅಂದರೆ ದಯೆಯುಳ್ಳಾತನು, ಯೆಹೋವ ಅಂದರೆ ಕನಿಕರವುಳ್ಳಾತನು, ಯೆಹೋವ ಅಂದರೆ
ದೀರ್ಘಶಾಂತನು ಯೆಹೋವ ಅಂದರೆ ಪೂರ್ಣ ಪ್ರೀತಿಯುಳ್ಳ ದೇವರು ಪ್ರೇರೆ. ನಮ್ಮ ಪಾಪಗಳಿಗೆ ತಕ್ಕಂತೆ ದಂಡಿಸದ ದೇವರು, ನಮ್ಮ ಅಪರಾಧಗಳಿಗೆ ತಕ್ಕಂತೆ ಶಿಕ್ಷಿಸದ ದೇವರು. ಆತ ಕೋಪಿಸುವುದಕ್ಕಿಂತ ಕರುಣಿಸುವುದರಲ್ಲಿ ಆಸಕ್ತನಾಗಿರುವ ದೇವರು ಯೆಹೋವನೆಂದರೆ. ಯೆಹೋವನೆಂದರೆ ಇರುವವನಾಗಿರುವ ಆತನು. ನನ್ನನ್ನು ಯಾರು ಉಂಟು ಮಾಡಿಲ್ಲ, ನಾನು ಇದ್ದೇನು, ಇರುತ್ತೇನೆ, ಇರುವವನಾಗಿದ್ದೇನೆ. ಹೌದು, ಯೆಹೋವನು ಎನ್ನುವ ಅರ್ಥ. ಹೀಗೆ ಕೀರ್ತನೆ 24ನೇ Psalms 24 ವರ್ಸ್ 3rd ವರ್ಡ್, 3ನೇ ವಾಕ್ಯ ನೋಡೋದಾದ್ರೆ 24ನೇ ಕೀರ್ತನೆ. ದೇವರ ಪರ್ವತವನ್ನು ಹತ್ತತಕ್ಕವನು ಯಾರು? ಅಂದರೆ ದೇವರ ಪರ್ವತವನ್ನು ಹತ್ತತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ದೇವರ ಪರ್ವತ ಅಂದರೆ ಬೇರೆ, ಹಳ ಒಡಂಬಡಿಕೆಯಲ್ಲಿ ತಾಬೋರ್ ಬೆಟ್ಟ ಆಗಿರ್ಬೋದು, ಸಿಯೋನ್ ಬೆಟ್ಟ ಆಗಿರ್ಬೋದು, ಬೋರೇಬ್ ಬೆಟ್ಟ ಆಗಿರ್ಬೋದು. ದೇವರು ತನ್ನ ದಾಸನಾದ ಮೋಶೆಗೆ ಇಸ್ರಾಯೇಲರ ನಿಯಮಗಳನ್ನು ನೇಮಿಸಲು, ಪವಿತ್ರ ಮಾರ್ಗದಲ್ಲಿ ನಡೆಸಲು 10 ಆಜ್ಞೆಗಳನ್ನು ನೀಡಲೆಂದು ಮೋಶೆಯನ್ನು ಸೀನಾಯಿ ಬೆಟ್ಟಕ್ಕೆ ಕರೆಯುತ್ತಂತೆ. ಅಲ್ಲಿ ಸೀನಾಯಿ ಬೆಟ್ಟದಲ್ಲಿ 40 ದಿನ ಹಗಲು ರಾತ್ರಿ ಮೋಶೆ ಉಪವಾಸ ಇದ್ದು ದೇವರ ಮುಖಾಮುಖಿಯಾಗಿ ಮಾತಾಡಿದಾಗ ದೇವರ 10 ಆಜ್ಞೆಗಳನ್ನು ಕಲ್ಲಿನ 2 ಹಲಿಗೆಗಳ ಮೇಲೆ ಬರೆದು ಕೊಡುತ್ತಾನೆ ಮೋಶೆಗೆ. ಅಲ್ಲಿ ಸೀನಾಯಿ ಪರ್ವತದ ಮೇಲೆ ಅಥವಾ ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬರುತ್ತಾನೆ. ಅಂದರೆ ದೇವರು ಸಾಮಾನ್ಯವಾಗಿ ಇಳಿದು ಬರುವ ಸ್ಥಳ ಪರ್ವತ, ಬೆಟ್ಟಗಳು. ಹೀಗೆ ದೇವರ ಪರ್ವತವನ್ನು 3ನೇ ವಾಕ್ಯ ಪ್ರೇರಿ 24ನೇ ಕೀರ್ತನೆ 3ನೇ ವಾಕ್ಯ, Psalms 24 ಚಾಪ್ಟರ್ ವರ್ಸ್ 3rd ವರ್ಡ್. ಯೆಹೋವನ ಪರ್ವತವನ್ನು ಹತ್ತತಕ್ಕವರು ಯಾರು? ಅಂದರೆ ಮೋಶೆ ಯೆಹೋವನ ಪರ್ವತ, ಯೆಹೋವನ ಬೆಟ್ಟ, ಸೀನಾಯಿ ಬೆಟ್ಟವನ್ನು ಹತ್ತಿದನು. 40 ದಿನ 10 ದಶಾಜ್ಞೆಗಳನ್ನು ತಂದನು. ಹಾಗೂ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ತನಗೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾದ ಸ್ಥಳಕ್ಕೆ ಹೋಗುವಾಗ ತನ್ನ ಆಪ್ತ ಶಿಷ್ಯರಾದ ಯಾಕೋಬ, ಯೋಹಾನ, ಪೇತ್ರರನ್ನು ಕರೆದುಕೊಂಡು ತಾಬೋರ್ ಬೆಟ್ಟವನ್ನು ಹತ್ತಿದಾಗ ಅಲ್ಲಿ ಯೇಸುವಿನ ಮುಖ ಸೂರ್ಯನಂತೆ ಪ್ರಕಾಶಿಸಿತು. ಆತನ ವಸ್ತ್ರ ಈ ಲೋಕದ ಅಗಸನು ಒಗೆದರೂ ಕೂಡ ಅಷ್ಟು ಬಿಳುಪಾಗುವುದಿಲ್ಲ, ಅಷ್ಟು ಬೆಳಗಾಯಿತು ಎಂದು ನೋಡುತ್ತೇವೆ. ಕಾರಣ ತಾಬೋರ್ ಬೆಟ್ಟದಲ್ಲಿ ಪ್ರಾರ್ಥಿಸುವಾಗ ದೇವರ ಪ್ರಸನ್ನತೆ ಇಳಿದು ಬಂತು ಪರಲೋಕದ. ಮೋಶೆ ಎಲೆ ಕಾಣಿಸಿಕೊಂಡರು. ಅದು ಬೇರೆ. ಯೆಹೋವನ ಪರ್ವತವನ್ನು ಹತ್ತತಕ್ಕವರು ಯಾರು? ಯೇಸು ಕ್ರಿಸ್ತನು ಹತ್ತಿದ ಪ್ರೇರೆ. ತಾಬೋರ್ ಬೆಟ್ಟವನ್ನು ಹತ್ತಿದ ದೇವರ ಪರ್ವತವನ್ನು ಎಂಬಂತೆ. ಪರ್ವತ ಎಂದರೆ ಪ್ರೇರೆ ಪ್ರಾರ್ಥನೆಯ ಅನುಭವ. ಹೌದು, ಏಕಾಂತ ಅನುಭವ. ಪರ್ವತ ಎಂದರೆ ದೇವರನ್ನು ದರ್ಶಿಸುವ ಅನುಭವ. ದೇವಜನರಾದ ಮೋಶೆ ಎಳೆಯರಂತ ಉನ್ನತ ಭಕ್ತರನ್ನು ದರ್ಶಿಸುವ ಅನುಭವ ಪವಿತ್ರ ಪರ್ವತ ಹತ್ತತಕ್ಕ ಅನುಭವ. ಹೌದು, ಈ ಪವಿತ್ರ ಪರ್ವತ ಎಂಬ ಪ್ರಾರ್ಥನೆ, ಪರಿಶುದ್ಧತೆ, ಏಕಾಂತ ಜೀವಿತ ಎಂಬ ಪರ್ವತವನ್ನು ಹತ್ತತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲತಕ್ಕವನು ಎಂಥವನು ಯೋಗ್ಯನು? ಹೌದು, ಆ ಪರ್ವತವನ್ನು ಹತ್ತಿದರೂ ಕೂಡ ಪ್ರಾರ್ಥನೆ ಎಂಬ ಪರ್ವತ, ವಿಶ್ವಾಸ ಎಂಬ ಪರ್ವತ, ಪರಿಶುದ್ಧ ಜೀವಿತ ಎಂಬ ಪರ್ವತ, ಸಾಕ್ಷಿ ಜೀವಿತ ಎಂಬ ಪರ್ವತ, ದೇವರ ಜನರನ್ನು, ಪ್ರವಾದಿಗಳನ್ನು ಮುಖಾಮುಖಿಯಾಗಿ ದರ್ಶಿಸುವ ಪರ್ವತ, ದೇವರ ಸ್ವರ ಕೇಳುವ ಪರ್ವತ ಹತ್ತತಕ್ಕವನು ಅಲ್ಲಿ ಆ ಪರ್ವತ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನಾಗಿರಬೇಕೆಂದರೆ 4ನೇ ವಾಕ್ಯ 24ನೇ ಕೀರ್ತನೆ 4ನೇ ವಾಕ್ಯ, Psalms 24 ಚಾಪ್ಟರ್ ವರ್ಸ್ 4th ವರ್ಡ್. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ. ಮುಂದಿನದಾಗಿ ಪ್ರೇರೆ ದೇವರ ಪರ್ವತದಲ್ಲಿ ಹತ್ತತಕ್ಕವ್ರು ಯಾರಂದರೆ ದೇವರ ಪವಿತ್ರ ಸ್ಥಾನದಲ್ಲಿ ನಿಲ್ಲತಕ್ಕವ್ರು ಯಾರು ಯೋಗ್ಯರೆಂದರೆ ಆತನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡಬಾರದು. 1ನೇದು. 2ನೇದು ಮೋಸ ಪ್ರಮಾಣ ಮಾಡಬಾರದು. 4ನೇದು. 3ನೇದು ಶುದ್ಧ ಹಸ್ತವು ಇರಬೇಕು. 4ನೇದು ನಿರ್ಮಲ ಮನಸ್ಸು ಉಳ್ಳವನಾಗಿರಬೇಕು. ಅಂದರೆ ದೇವರ ಪವಿತ್ರ ಪರ್ವತವನ್ನು ಹತ್ತತಕ್ಕವನು, ದೇವರ ಪವಿತ್ರ ಸ್ಥಾನದಲ್ಲಿ ನಿಲ್ಲತಕ್ಕವನು ಯಾರು ಯೋಗ್ಯನೆಂದರೆ 1ನೇದು ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡಬಾರದು. 2ನೇದು ಶುದ್ಧ ಹಸ್ತವುಳ್ಳವನಾಗಿರಬೇಕು. 3ನೇದು ಪವಿತ್ರ ಮನಸ್ಸುಳ್ಳತನಾಗಿರಬೇಕು. 4ನೇದು ನಿರ್ಮಲ ಮನಸ್ಸು ಇರುವಾತನಾಗಿರಬೇಕು. ಅವನೇ ಯೆಹೋವನಾದ ದೇವರಿಂದ ಶುಭವನ್ನು ಹೊಂದುವನು. ಆತನೇ ಶುದ್ಧಾಸ್ತವುಳ್ಳಾತನೇ, ನಿರ್ಮಲ ಮನಸ್ಸುಳ್ಳಾತನೇ, ಮೋಸ ಪ್ರಮಾಣ ಮಾಡಲಾರದಾತನೇ, ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದಾತನೇ, ಪವಿತ್ರ ಪರ್ವತದಲ್ಲಿ ನಿಲ್ಲತಕ್ಕವನು, ಹತ್ತತಕ್ಕವನು. ಹೋಲ್ತಾರೆ ಅಂತಾತನೇ ಶುಭವನ್ನು ಹೊಂದುತ್ತಾನೆ ದೇವರಿಂದ ಮತ್ತು ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುತ್ತಾನೆ. ಅಂಥವರೇ ಆತನ ದೇವರ ದರ್ಶನವನ್ನು ಬಯಸುವವರು. ಯಾಕೋಬರ ದೇವರೇ, ನಿನ್ನ ಸನ್ನಿಧಿಯಲ್ಲಿ ಸೇರುವವರು ಇಂಥವರೇ. ಯಾರು ಮೋಸ ಪ್ರಮಾಣ ಮಾಡದವರು, ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡದವರು, ಶುದ್ಧ ಹಸ್ತವುಳ್ಳವರು, ನಿರ್ಮಲ ಮನಸ್ಸುಳ್ಳವರು ದೇವರ ದರ್ಶನವನ್ನು ಬಯಸ್ತಾರೆ. ಬೇರೆ ಪರಾಕ್ರಮ ದೇವರಾದ ಯಾಕೋಬರ ದೇವರ ಸಾನ್ನಿಧ್ಯದಲ್ಲಿ ಸೇರುವವರು ಇಂಥವರೇ, ಸಾಮಾನ್ಯರಲ್ಲ ಬೇರೆ. ಹೌದು,
24ನೇ ಕೀರ್ತನೆ 6ನೇ ವಾಕ್ಯ ನೋಡುವುದಾದರೆ, ದ್ವಾರಗಳೇ ಉನ್ನತವಾಗಿರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ, ಮಹಾಪ್ರಭುಗಳ ಅರಸನು ಆಗಮಿಸುತ್ತಾನೆ. ಹೌದು ಪ್ರೇರೆ, ಶುದ್ಧ ಮನಸ್ಸೆಂಬ ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ನಿರ್ಮಲ ಮನಸ್ಸುಳ್ಳವರಾಗಿದ್ದು ಮತ್ತು ಮೋಸ ಪ್ರಮಾಣ ಮಾಡದೆ ಇರುವ ಹೃದಯವೆಂಬ ದ್ವಾರಗಳು ಉನ್ನತವ ಮಾಡಿಕೊಳ್ಳಬೇಕಾಗಿದೆ ಮತ್ತು ಪುರಾತನ ಕದಗಳೆಂಬ ಮನಸ್ಸನ್ನು ತೆಗೆದುಕೊಂಡಿರಬೇಕಾಗಿದೆ. ಆಗ ಮಹಾಪ್ರಭುಗಳ ತಂದೆ ಯೇಸು ಆಗಮಿಸುತ್ತಾನೆ ಪ್ರೇರೆ. ಹೌದು, ಪ್ರಭಾವಗಳ ಈ ಅರಸನಾದ ತಂದೆ ಯೇಸು ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿ ಆಗಿರುವ ಯೆಹೋವ ಆಗಿದ್ದಾನೆ ಪ್ರೇರೆ. ಹೌದು, ಯುದ್ಧವೀರನಾಗಿರುವ ಯೆಹೋವ ಯೇಸು ಕ್ರಿಸ್ತನಾಗಿದ್ದಾನೆ. ಆದ್ದರಿಂದ ಉನ್ನತವಾದ ಹೃದಯವನ್ನು ತೆರೆದುಕೊಳ್ಳಬೇಕಾಗಿದೆ. ನಾವು ವಿಶ್ವಾಸದ ಮೂಲಕ ಪುರಾತನ ಆದ ನಾವು ಮನಸ್ಸನ್ನು ನೂತನ ಮಾಡಿಕೊಂಡು ತೆರೆದುಕೊಳ್ಳಬೇಕಾಗಿದೆ. ಮಹಾಪ್ರಭುಗಳ ಅರಸನಾದ ಯೇಸು ಆಗಮಿಸುತ್ತಾನೆ. ಮಹಾಪ್ರಭುಗಳ ಈ ಅರಸನಾದ ಪರಿಶುದ್ಧಾತ್ಮನು ಯಾರು? ಸೇನಾಧೀಶ್ವರನಾದ ಯೆಹೋವನೇ. ಮಹಾಪ್ರಭುಗಳ ಅರಸನಾದ ಯೇಸು ಇಮ್ಮಾನುವೇಲ ಯಾರು? ನಮ್ಮ ಸೃಷ್ಟಿಕರ್ತ, ರಕ್ಷಕನೇ. ಆತನ ಸನ್ನಿಧಿಯಲ್ಲಿ ಸೇರತಕ್ಕವರು ಯಾರು? ಪ್ರೇರೆ? ಪವಿತ್ರ, ನಿರ್ಮಲ ಮನಸ್ಸುಳ್ಳವರು, ಶುದ್ಧಾಸ್ತವುಳ್ಳವರು, ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದವರು, ಮೋಸ ಪ್ರಮಾಣ ಮಾಡದವರು. ಇವರೇ ದೇವರಿಂದ ಯೇಸುವಿನ ಶುಭವನ್ನು ಹೊಂದುತ್ತಾರೆ, ದೇವರ ದರ್ಶನ ಬಯಸುತ್ತಾರೆ. ಅಂತ ಶುಭ ದರ್ಶನ, ಶುದ್ಧಾಸ್ತ, ನಿರ್ಮಲ ಮನಸ್ಸು, ಮೋಸ ಪ್ರಮಾಣ ಮಾಡದೆ ಒಳ್ಳೆಯ ಮನಸ್ಸು, ಅಯೋಗ್ಯ ಕಾರ್ಯಗಳ ಮನಸ್ಸಿಡದೆ ಯೋಗ್ಯವಾದ ಕಾರ್ಯ, ಭಯಭಕ್ತಿ ಎಂಬ ಯೋಗ್ಯವಾದ ಜೀವಿತಕ್ಕೆ ತಂದೆ ಯೇಸು ನಮ್ಮೆಲ್ಲರನ್ನು ತನ್ನ ಸನ್ನಿಧಿಯಲ್ಲಿ ಸೇರುವಂತೆ ಅನುಗ್ರಹಿಸಲಿ. ಈ ವಾಕ್ಯ ಭಾಗದಿಂದ ಆಮೇನ್ ಆಮೇನ್. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಕೇಳಿದ ವಾಕ್ಯ ಭಾಗಗಳ ಮುಖಾಂತರ ದೇವ ನಮ್ಮನ್ನು ಅನುಗ್ರಹಿಸಬೇಕೆಂದು 100ಕ್ಕೆ 100ರಷ್ಟು ಕೇಳಿದ ವಾಕ್ಯ ಭಾಗ ಫಲ ಕೊಡುವಂತೆ, ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಪವಿತ್ರ ಸ್ಥಾನದಲ್ಲಿ ನಿಲ್ಲುವಂತೆ ನಮ್ಮೆಲ್ಲರನ್ನು ಶುದ್ಧಾಸ್ತ, ನಿರ್ಮಲ ಮನಸ್ಸು ಉಳ್ಳವರನ್ನಾಗಿ, ನಿಮ್ಮ ದರ್ಶನ ಬಯಸುವ ಹೃದಯ ಮನಸ್ಸು ತೆರೆಯುವಂತೆ ಪಡೆಯುವಂತೆ ಅನುಗ್ರಹಿಸಬೇಕೆಂದು, ಹೀಗೆ ಶಾಂತಿದಾಯಕ ದೇವರಿಗೆ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮ ಕಾಲಗಳಿಗೆ ಹಾಕಿ ಶೀಘ್ರವಾಗಿ ಜಜ್ಜಿಯಾಕುತ್ತಾ ಬರಬೇಕೆಂದು ನಜರೇತಿನ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ. ಸ್ತೋತ್ರ ಅಧಿಪತಿಯಾದ ತಂದೆ ದೇವರೇ, ಆಮೇನ್ ಆಮೇನ್. ಪ್ರೇಸ್ ಟು ಜೀಸಸ್, ವರ್ಷಿಪ್ ಯು ಜೀಸಸ್, ಆಮೇನ್. ಅದು ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದ ಭೇಟೋಣ. ಅಲ್ಲಿವರೆಗೆ ಶುಭ ಕೃಪೆ ನಿಮ್ಮನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಹಿಂಬಾಲಿಸಲಿ. ಆಮೇನ್ ಆಮೇನ್.